ಕಿಚ್ಚಿಬಿದ್ದಿದೆ. ರಣರಕ್ಕಸ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮಳೆ ಅವಾಂತರಕ್ಕೆ ಎಲ್ಲೆಲ್ಲಿ ಏನೇನ್ ಆಯ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಭಾರಿ ಮಳೆಗ ಕರ್ನಾಟಕ ಮತ್ತು ತೆಲಂಗಾಣ ಸಂಪರ್ಕ ಕಟ್ಟಾಗದ ಅಂತ ಹೇಳ್ಬೋದು. ಬೀದರ್ನ ಧರ್ಮಾಪುರಿಂದ ಈಗಾಗಲೇ ತೆಲಂಗಾಣದ ಜೈರಾಬಾದ್ ಹೋಗ್ತಾರ, ಆ ಸಂಪರ್ಕ ಕಟ್ಟಾಗದ ನೋಡಬಹುದು. ಈ ದೃಶ್ಯದಲ್ಲಿ ವರುಣನ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಉತ್ತರ, ರಣಮಳೆಗೆ ಸಾಲು ಸಾಲು ಅವಾಂತರ. ಉತ್ತರ ಕರ್ನಾಟಕದಲ್ಲಿ ಮರಣ ಮಳೆ, ಎಲ್ಲಿ ನೋಡಿದ್ರೂ ನೀರು, ಜಮೀನು ಜಲಾವೃತ, ರೈತರಿಗೆ ವರುಣಾಘಾತ. ಮಳೆ ಅಬ್ಬರಕ್ಕೆ ಉತ್ತರ ಕರ್ನಾಟಕ ಬೆಚ್ಚಿ ಬಿದ್ದಿದೆ. ಬೀದರ್ ಜಿಲ್ಲೆಯಲ್ಲಿ ವರುಣಾರ್ಭಟಕ್ಕೆ ಕರ್ನಾಟಕ ತೆಲಂಗಾಣ ಸಂಪರ್ಕ ಕಡಿತವಾಗಿದೆ. 100 ಎಕರೆ ಕೃಷಿ ಭೂಮಿ ಮುಳುಗಡೆಯಾಗಿದೆ. ಹೊಲ ಸಂಪೂರ್ಣವಾಗಿ ಹೊಲದಲ್ಲಿ ನೀರು ನಿಂತ ಹಿನ್ನೆಲೆಯಲ್ಲಿ ಟೋಟಲಿ ರೈತರು ಬದುಕೆಲ್ಲೋ ಒಂದ್ ಕಡೆ ಮೂರಾ ಬುಟ್ಟಿ ಆಗದ ಅಂತ ಹೇಳ್ಬೋದು. ಮಹಾಮಳೆಗೆ ಬೆಳಗಾವಿ ಜಿಲ್ಲೆ ನಲುಗಿ ಹೋಗಿದೆ. ಬಳ್ಳಾರಿ ನಾಲಾ ಆರ್ಭಟಕ್ಕೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಗದ್ದೆಗಳು ಜಲಾವೃತವಾಗಿದೆ. ಎಲ್ಲಿ ನೋಡಿದ್ರಲ್ಲಿ ಕೂಡ ಜಮೀನು ಇರುವಂತಹ ಪ್ರದೇಶದಲ್ಲಿ ಏನು ಬಳ್ಳಾರಿ ನಾಲಾದ ನೀರು ಆವರಿಸಿಕೊಂಡಿರುವಂತದ್ದು ಮೈದುಂಬೆ ಇರ್ತದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರು ಬೆಳೆಯುವ ಗದಗ ಜಿಲ್ಲೆಗೆ ಮಳೆ ವಿಲನ್ ಆಗಿದ್ದಾನೆ. ಕಟಾವಿಗೆ ಬಂದಿದ್ದ ಬೆಳೆ ಹಾಳಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತ ಸ್ಥಿತಿ ನಿರ್ಮಾಣವಾಗಿದೆ. ಗದಗ ತಾಲೂಕಿನ ಹೊಂಬಳ ಗ್ರಾಮದಲ್ಲಿದ್ದೇವೆ. ಇಲ್ಲಿ ರೈತರು ಬೆಳೆದಂತ ಹೆಸರು ಇವಾಗ ಜಲಾವೃತವಾಗಿದೆ. ಏನು ಈ ರೀತಿ ಜಮೀನಿನಲ್ಲಿ ನಿಂತರೆ ಸಂಪೂರ್ಣವಾಗಿ ಹೆಸರು ಹಾಳಾಗಿ ಹೋಗುತ್ತೆ. ಕಲಬುರಗಿ ಜಿಲ್ಲಾದ್ಯಂತ ನಿರಂತರ ಮಳೆಯಾಗ್ತಿದೆ. ನಿರಂತರ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ವರುಣಾರ್ಭಟಕ್ಕೆ ಬೆಳೆ ಆಪೋಷಣ ಆಗಿದೆ. ಕಲಬುರಗಿ ಜಿಲ್ಲೆಯ ಹಾರುತಿ ಹಡಗಿಲ್ ಗ್ರಾಮದಲ್ಲಿರುವಂತದ್ದು. ಇಲ್ಲೊಂದು ಹೊಲದಲ್ಲಿ ನೋಡಬಹುದು ಈಗಾಗಲೇ ಏನೋ ತೊಗರಿ ಮತ್ತೆ ಉದ್ದು ಹೆಸರು ಎಲ್ಲ ಹಾಕಿರುವಂತ ದೃಶ್ಯ ಕಾಣ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ರೈತರು ಹೈರಾಣಾಗಿದ್ದಾರೆ. ಸತತ ಮಳೆಗೆ ಜಮೀನುಗಳು ಜಲಾವೃತಗೊಂಡಿದ್ದು ಹೊಸಳ್ಳಿ ಕೊಯ್ಲೂರು ಗ್ರಾಮದ ರೈತರು ಚಿಂತೆಗೀಡಾಗಿದ್ದಾರೆ. ಹೆಸರು, ಹತ್ತಿ, ತೊಗರಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಯಾದಗಿರಿ ತಾಲೂಕಿನ ಹೊಸಳ್ಳಿ ಅನ್ನುವಂತ ಒಂದು ಗ್ರಾಮದ ಹೊರವಲಯದಲ್ಲಿದ್ದೀನಿ. ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಸುಮಾರು ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಹೆಸರು ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಮಹಾಮಳೆ ಎಫೆಕ್ಟ್ ಬೆಳಗಾವಿ, ಚಿಕ್ಕೋಡಿಗೂ ತಟ್ಟಿದೆ. ಮಳೆ ಅಬ್ಬರಕ್ಕೆ ಪಂಚಗಂಗಾ, ಕೃಷ್ಣ ಅಬ್ಬರಕ್ಕೆ ಸಂಗಮ ಸ್ಥಳ ನರಸಿಂಹವಾಡಿ ಜಲಾವೃತವಾಗಿದೆ. ಕೊಲ್ಲಾಪುರ ಜಿಲ್ಲೆ ಶಿರೋಳದ ನರಸಿಂಹವಾಡಿ ದತ್ತ ಮಂದಿರಕ್ಕೂ ನೀರು ನುಗ್ಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಣರಕ್ಕಸ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮಳೆ ಅವಾಂತರಕ್ಕೆ ಎಲ್ಲೆಲ್ಲಿ ಏನೇನ್ ಆಯ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಭಾರಿ ಮಳೆಗ ಕರ್ನಾಟಕ ಮತ್ತು ತೆಲಂಗಾಣ ಸಂಪರ್ಕ ಕಟ್ಟಾಗದ ಅಂತ ಹೇಳ್ಬೋದು. ಬೀದರ್ನ ಧರ್ಮಾಪುರಿಂದ ಈಗಾಗಲೇ ತೆಲಂಗಾಣದ ಜೈರಾಬಾದ್ ಹೋಗ್ತಾರ, ಆ ಸಂಪರ್ಕ ಕಟ್ಟಾಗದ ನೋಡಬಹುದು. ಈ ದೃಶ್ಯದಲ್ಲಿ ವರುಣನ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಉತ್ತರ, ರಣಮಳೆಗೆ ಸಾಲು ಸಾಲು ಅವಾಂತರ. ಉತ್ತರ ಕರ್ನಾಟಕದಲ್ಲಿ ಮರಣ ಮಳೆ, ಎಲ್ಲಿ ನೋಡಿದ್ರೂ ನೀರು, ಜಮೀನು ಜಲಾವೃತ, ರೈತರಿಗೆ ವರುಣಾಘಾತ. ಮಳೆ ಅಬ್ಬರಕ್ಕೆ ಉತ್ತರ ಕರ್ನಾಟಕ ಬೆಚ್ಚಿ ಬಿದ್ದಿದೆ. ಬೀದರ್ ಜಿಲ್ಲೆಯಲ್ಲಿ ವರುಣಾರ್ಭಟಕ್ಕೆ ಕರ್ನಾಟಕ ತೆಲಂಗಾಣ ಸಂಪರ್ಕ ಕಡಿತವಾಗಿದೆ. 100 ಎಕರೆ ಕೃಷಿ ಭೂಮಿ ಮುಳುಗಡೆಯಾಗಿದೆ. ಹೊಲ ಸಂಪೂರ್ಣವಾಗಿ ಹೊಲದಲ್ಲಿ ನೀರು ನಿಂತ ಹಿನ್ನೆಲೆಯಲ್ಲಿ ಟೋಟಲಿ ರೈತರು ಬದುಕೆಲ್ಲೋ ಒಂದ್ ಕಡೆ ಮೂರಾ ಬುಟ್ಟಿ ಆಗದ ಅಂತ ಹೇಳ್ಬೋದು. ಮಹಾಮಳೆಗೆ ಬೆಳಗಾವಿ ಜಿಲ್ಲೆ ನಲುಗಿ ಹೋಗಿದೆ. ಬಳ್ಳಾರಿ ನಾಲಾ ಆರ್ಭಟಕ್ಕೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಗದ್ದೆಗಳು ಜಲಾವೃತವಾಗಿದೆ. ಎಲ್ಲಿ ನೋಡಿದ್ರಲ್ಲಿ ಕೂಡ ಜಮೀನು ಇರುವಂತಹ ಪ್ರದೇಶದಲ್ಲಿ ಏನು ಬಳ್ಳಾರಿ ನಾಲಾದ ನೀರು ಆವರಿಸಿಕೊಂಡಿರುವಂತದ್ದು ಮೈದುಂಬೆ ಇರ್ತದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರು ಬೆಳೆಯುವ ಗದಗ ಜಿಲ್ಲೆಗೆ ಮಳೆ ವಿಲನ್ ಆಗಿದ್ದಾನೆ. ಕಟಾವಿಗೆ ಬಂದಿದ್ದ ಬೆಳೆ ಹಾಳಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತ ಸ್ಥಿತಿ ನಿರ್ಮಾಣವಾಗಿದೆ.
ಗದಗ ತಾಲೂಕಿನ ಹೊಂಬಳ ಗ್ರಾಮದಲ್ಲಿದ್ದೇವೆ. ಇಲ್ಲಿ ರೈತರು ಬೆಳೆದಂತ ಹೆಸರು ಇವಾಗ ಜಲಾವೃತವಾಗಿದೆ. ಏನು ಈ ರೀತಿ ಜಮೀನಿನಲ್ಲಿ ನಿಂತರೆ ಸಂಪೂರ್ಣವಾಗಿ ಹೆಸರು ಹಾಳಾಗಿ ಹೋಗುತ್ತೆ. ಕಲಬುರಗಿ ಜಿಲ್ಲಾದ್ಯಂತ ನಿರಂತರ ಮಳೆಯಾಗ್ತಿದೆ. ನಿರಂತರ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ವರುಣಾರ್ಭಟಕ್ಕೆ ಬೆಳೆ ಆಪೋಷಣ ಆಗಿದೆ. ಕಲಬುರಗಿ ಜಿಲ್ಲೆಯ ಹಾರುತಿ ಹಡಗಿಲ್ ಗ್ರಾಮದಲ್ಲಿರುವಂತದ್ದು. ಇಲ್ಲೊಂದು ಹೊಲದಲ್ಲಿ ನೋಡಬಹುದು ಈಗಾಗಲೇ ಏನೋ ತೊಗರಿ ಮತ್ತೆ ಉದ್ದು ಹೆಸರು ಎಲ್ಲ ಹಾಕಿರುವಂತ ದೃಶ್ಯ ಕಾಣ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ರೈತರು ಹೈರಾಣಾಗಿದ್ದಾರೆ. ಸತತ ಮಳೆಗೆ ಜಮೀನುಗಳು ಜಲಾವೃತಗೊಂಡಿದ್ದು ಹೊಸಳ್ಳಿ ಕೊಯ್ಲೂರು ಗ್ರಾಮದ ರೈತರು ಚಿಂತೆಗೀಡಾಗಿದ್ದಾರೆ. ಹೆಸರು, ಹತ್ತಿ, ತೊಗರಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಯಾದಗಿರಿ ತಾಲೂಕಿನ ಹೊಸಳ್ಳಿ ಅನ್ನುವಂತ ಒಂದು ಗ್ರಾಮದ ಹೊರವಲಯದಲ್ಲಿದ್ದೀನಿ. ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಸುಮಾರು ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಹೆಸರು ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಮಹಾಮಳೆ ಎಫೆಕ್ಟ್ ಬೆಳಗಾವಿ, ಚಿಕ್ಕೋಡಿಗೂ ತಟ್ಟಿದೆ. ಮಳೆ ಅಬ್ಬರಕ್ಕೆ ಪಂಚಗಂಗಾ, ಕೃಷ್ಣ ಅಬ್ಬರಕ್ಕೆ ಸಂಗಮಸ್ಥಳ ನರಸಿಂಹವಾಡಿ ಜಲಾವೃತವಾಗಿದೆ. ಕೊಲ್ಲಾಪುರ ಜಿಲ್ಲೆ ಶಿರೋಳದ ನರಸಿಂಹವಾಡಿ ದತ್ತ ಮಂದಿರಕ್ಕೂ ನೀರು ನುಗ್ಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಣರಕ್ಕಸ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮಳೆ ಅವಾಂತರಕ್ಕೆ ಎಲ್ಲೆಲ್ಲಿ ಏನೇನ್ ಆಯ್ತು ಅನ್ನೋದನ್ನ ತೋರಿಸ್ತೇವೆ ನೋಡಿ. ಭಾರಿ ಮಳೆಗ ಕರ್ನಾಟಕ ಮತ್ತು ತೆಲಂಗಾಣ ಸಂಪರ್ಕ ಕಟ್ಟಾಗದ ಅಂತ ಹೇಳ್ಬೋದು. ಬೀದರ್ನ ಧರ್ಮಾಪುರಿಂದ ಈಗಾಗಲೇ ತೆಲಂಗಾಣದ ಜೈರಾಬಾದ್ ಹೋಗ್ತಾರ, ಆ ಸಂಪರ್ಕ ಕಟ್ಟಾಗದ ನೋಡಬಹುದು ದೃಶ್ಯದಲ್ಲಿ. ವರುಣನ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಉತ್ತರ. ರಣಮಳೆಗೆ ಸಾಲು ಸಾಲು ಅವಾಂತರ. ಉತ್ತರ ಕರ್ನಾಟಕದಲ್ಲಿ ಮರಣ ಮಳೆ. ಎಲ್ಲಿ ನೋಡಿದ್ರೂ ನೀರು, ಜಮೀನು ಜಲಾವೃತ. ರೈತರಿಗೆ ವರುಣಾಘಾತ. ಮಳೆ ಅಬ್ಬರಕ್ಕೆ ಉತ್ತರ ಕರ್ನಾಟಕ ಬೆಚ್ಚಿ ಬಿದ್ದಿದೆ. ಬೀದರ್ ಜಿಲ್ಲೆಯಲ್ಲಿ ವರುಣಾರ್ಭಟಕ್ಕೆ ಕರ್ನಾಟಕ ತೆಲಂಗಾಣ ಸಂಪರ್ಕ ಕಡಿತವಾಗಿದೆ. 100 ಎಕರೆ ಕೃಷಿ ಭೂಮಿ ಮುಳುಗಡೆಯಾಗಿದೆ. ಹೊಲ ಸಂಪೂರ್ಣವಾಗಿ ಹೊಲದಲ್ಲಿ ನೀರು ನಿಂತ ಹಿನ್ನೆಲೆಯಲ್ಲಿ ಟೋಟಲಿ ರೈತರು ಬದುಕೆಲ್ಲೋ ಒಂದ್ ಕಡೆ ಮೂರಾ ಬುಟ್ಟೆ ಆಗದ ಅಂತ ಹೇಳ್ಬೋದು. ಮಹಾಮಳೆಗೆ ಬೆಳಗಾವಿ ಜಿಲ್ಲೆ ನಲುಗಿ ಹೋಗಿದೆ. ಬಳ್ಳಾರಿ ನಾಲಾ ಆರ್ಭಟಕ್ಕೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಗದ್ದೆಗಳು ಜಲಾವೃತವಾಗಿದೆ. ಎಲ್ಲಿ ನೋಡಿದ್ರಲ್ಲಿ ಕೂಡ ಜಮೀನು ಇರುವಂತಹ ಪ್ರದೇಶದಲ್ಲಿ ಬಳ್ಳಾರಿ ನಾಲಾದ ನೀರು ಆವರಿಸಿಕೊಂಡಿರುವಂತದ್ದು ಮೈದುಂಬಿ ಇರ್ತದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರು ಬೆಳೆಯುವ ಗದಗ ಜಿಲ್ಲೆಗೆ ಮಳೆ ವಿಲನ್ ಆಗಿದ್ದಾನೆ. ಕಟಾವಿಗೆ ಬಂದಿದ್ದ ಬೆಳೆ ಹಾಳಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತ ಸ್ಥಿತಿ ನಿರ್ಮಾಣವಾಗಿದೆ. ಗದಗ ತಾಲೂಕಿನ ಹೊಂಬಳ ಗ್ರಾಮದಲ್ಲಿದ್ದೇವೆ. ಇಲ್ಲಿ ರೈತರು ಬೆಳೆದಂತ ಹೆಸರು ಇವಾಗ ಜಲಾವೃತವಾಗಿದೆ. ಏನು ಈ ರೀತಿ ಜಮೀನಿನಲ್ಲಿ ನಿಂತರೆ ಸಂಪೂರ್ಣವಾಗಿ ಹೆಸರು ಹಾಳಾಗಿ ಹೋಗುತ್ತೆ. ಕಲಬುರಗಿ ಜಿಲ್ಲಾದ್ಯಂತ ನಿರಂತರ ಮಳೆಯಾಗ್ತಿದೆ. ನಿರಂತರ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ವರುಣಾರ್ಭಟಕ್ಕೆ ಬೆಳೆ ಆಪೋಷಣ ಆಗಿದೆ. ಕಲಬುರಗಿ ಜಿಲ್ಲೆಯ ಹಾರುತಿ ಹಡಗಿಲ್ ಗ್ರಾಮದಲ್ಲಿರುವಂತದ್ದು. ಇಲ್ಲೊಂದು ಹೊಲದಲ್ಲಿ ನೋಡಬಹುದು ಈಗಾಗಲೇ ಏನೋ ತೊಗರಿ ಮತ್ತೆ ಉದ್ದು ಹೆಸರು ಎಲ್ಲ ಹಾಕಿರುವಂತ ದೃಶ್ಯ ಕಾಣ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ರೈತರು ಹೈರಾಣಾಗಿದ್ದಾರೆ. ಸತತ ಮಳೆಗೆ ಜಮೀನುಗಳು ಜಲಾವೃತಗೊಂಡಿದ್ದು ಹೊಸಳ್ಳಿ ಕೊಯ್ಲೂರು ಗ್ರಾಮದ ರೈತರು ಚಿಂತೆಗೀಡಾಗಿದ್ದಾರೆ. ಹೆಸರು, ಹತ್ತಿ, ತೊಗರಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಯಾದಗಿರಿ ತಾಲೂಕಿನ ಹೊಸಳ್ಳಿ ಅನ್ನುವಂತ ಒಂದು ಗ್ರಾಮದ ಹೊರವಲಯದಲ್ಲಿದ್ದೀನಿ. ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಸುಮಾರು ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಹೆಸರು ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಮಹಾಮಳೆ ಎಫೆಕ್ಟ್ ಬೆಳಗಾವಿ, ಚಿಕ್ಕೋಡಿಗೂ ತಟ್ಟಿದೆ. ಮಳೆ ಅಬ್ಬರಕ್ಕೆ ಪಂಚಗಂಗಾ, ಕೃಷ್ಣ ಅಬ್ಬರಕ್ಕೆ ಸಂಗಮಸ್ಥಳ ನರಸಿಂಹವಾಡಿ ಜಲಾವೃತವಾಗಿದೆ. ಕೊಲ್ಲಾಪುರ ಜಿಲ್ಲೆ ಶಿರೋಳದ ನರಸಿಂಹವಾಡಿ ದತ್ತ ಮಂದಿರಕ್ಕೂ ನೀರು ನುಗ್ಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.